ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 10-11-2025 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ತನು ಮನ ಧನ ಅಥವಾ ಮನಸ ವಾಚ ಕರ್ಮಣ ಇಂತಹ ಸರ್ವಿಸ್ ಮಾಡಿ. ಇದರಿಂದ 21 ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿ ಸಿಗಲಿ. ಆದರೆ ಸರ್ವೀಸಿನಲ್ಲಿ ಎಂದೂ ಪರಸ್ಪರ ಮತಭೇದ ಉಂಟಾಗಬಾರದು. ಶಿವ ಭಗವಾನು ವಾಚ. ಮಧುರಾತಿ ಮಧುರ ಮಕ್ಕಳು, ಇಲ್ಲಿ ಆತ್ಮಿಕ ತಂದೆಯ ಬಳಿಗೆ ರಿಫ್ರೆಶ್ ಆಗಲು ಬರ್ತೀರಿ. ಯಾವಾಗ ರಿಫ್ರೆಶ್ ಆಗಿ ಹಿಂತಿರುಗಿ ಹೋಗುತ್ತೀರೆಂದರೆ ಏನಾದರೂ ಮಾಡಿ ತೋರಿಸಬೇಕು. ಒಂದೊಂದು ಮಗುವೂ ಸಹ ಸರ್ವೀಸಿನ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕಾಗಿದೆ. ಹೇಗೆ ಕೆಲವು ಮಕ್ಕಳು, ಬಾಬಾ ನಮಗೆ ಸೇವಾ ಕೇಂದ್ರವನ್ನು ತೆರೆಯುವ ಸಂಕಲ್ಪವಿದೆ ಎಂದು ಹೇಳ್ತಾರೆ. ಹಳ್ಳಿಗಳಲ್ಲಿಯೂ ಸರ್ವೀಸ್ ಮಾಡುತ್ತಾರಲ್ಲವೇ? ಅಂದಾಗ ಮಕ್ಕಳಿಗೆ ಸದಾ ಇದೇ ಸಂಕಲ್ಪವಿರಲಿ, ನಾವು ಮನಸ ವಾಚ ಕರ್ಮಣ ತನು ಮನ ಧನದಿಂದ ಇಂತಹ ಸರ್ವೀಸ್ ಮಾಡಬೇಕು. ಅದರಿಂದ 21 ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿ ಸಿಗಬೇಕು. ಇದೇ ಚಿಂತೆ ಇರಬೇಕಾಗಿದೆ. ನಾವು ಸರ್ವೀಸ್ ಮಾಡುತ್ತಿದ್ದೇವೆಯೇ? ಅನ್ಯರಿಗೆ ಜ್ಞಾನ ತಿಳಿಸುತ್ತಿದ್ದೇವೆಯೇ? ಇಡೀ ದಿನ ಇದೇ ಚಿಂತನೆ ಇರಬೇಕು. ಭಲೆ ಸೇವಾ ಕೇಂದ್ರವನ್ನು ತೆರೆಯಿರಿ, ಆದರೆ ಮನೆಯಲ್ಲಿ ಸ್ತ್ರೀ ಪುರುಷರ ಮತಭೇದವಿರಬಾರದು. ಅರ್ಥಾತ್ ಹೊಂದಾಣಿಕೆಯಿಂದ ನಡೆಯಬೇಕು. ಯಾವುದೇ ಗಲಾಟೆ ಇರಬಾರದು. ಸನ್ಯಾಸಿಗಳು ಮನೆಯ ಗಲಾಟೆಗಳಿಂದಲೇ ಹೊರಗಡೆ ಹೋಗ್ತಾರೆ. ಎಲ್ಲವನ್ನೂ ನಿರ್ಲಕ್ಷ್ಯ ಮಾಡಿ ಹೊರಟು ಹೋಗ್ತಾರೆ. ಅಂಥವರನ್ನು ಸರಕಾರ ತಡೆಯುತ್ತದೆಯೇ? ಅವರಂತೂ ಕೇವಲ ಪುರುಷರೇ ಹೋಗ್ತಾರೆ. ಈಗಂತೂ ಕೆಲವರು ಮಾತೆಯರೂ ಹೋಗ್ತಾರೆ. ಯಾರಿಗೆ ಯಾವುದೇ ಸಂಬಂಧಿಕರಿರೋದಿಲ್ಲ ಅಥವಾ ವೈರಾಗ್ಯ ಬಂದು ಬಿಡ್ತದೆ, ಅಂಥವರಿಗೂ ಸಹ ಆ ಸನ್ಯಾಸಿ ಪುರುಷರು ಕುಳಿತು ಕಲಿಸಿಕೊಡ್ತಾರೆ. ಅವರ ಮೂಲಕ ಎಲ್ಲ ಕರ್ತವ್ಯವನ್ನು ಮಾಡಿಸ್ತಾರೆ. ಹಣವೆಲ್ಲವೂ ಅವರ ಬಳಿ ಇರ್ತದೆ. ವಾಸ್ತವದಲ್ಲಿ ಮನೆಮಠವನ್ನು ಬಿಟ್ಟು ಹೋದ ನಂತರ ಹಣವನ್ನಿಟ್ಟುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಅಂದಾಗ ತಂದೆ ನೀವು ಮಕ್ಕಳಿಗೆ ತಿಳಿಸ್ತಾರೆ, ಪ್ರತಿಯೊಬ್ಬರ ಬುದ್ಧಿಯಲ್ಲಿಯೂ ನಾವು ತಂದೆಯ ಪರಿಚಯ ಕೊಡಬೇಕೆಂಬ ಸಂಕಲ್ಪ ಬರಬೇಕಾಗಿದೆ. ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ, ಬುದ್ಧಿಹೀನರಾಗಿದ್ದಾರೆ. ನೀವು ಮಕ್ಕಳಿಗಾಗಿ ತಂದೆಯ ಆದೇಶವಾಗಿದೆ, ಮಧುರಾತಿ ಮಧುರ ಮಕ್ಕಳೇ, ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಕೇವಲ ಪಂಡಿತರಾಗಬಾರದು, ತಮ್ಮ ಕಲ್ಯಾಣವನ್ನೂ ಮಾಡಿಕೊಳ್ಳಬೇಕಾಗಿದೆ. ನೆನಪಿನಿಂದ ಸತೋಪ್ರಧಾನರಾಗಬೇಕಾಗಿದೆ. ಈಗ ಬಹಳ ಪುರುಷಾರ್ಥ ಮಾಡಿರಿ, ಇಲ್ಲವಾದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು. ಬಾಬಾ, ನಾವು ಪದೇ ಪದೇ ಮರೆತು ಹೋಗ್ತೇವೆ, ಸಂಕಲ್ಪಗಳು ಬಂದು ಬಿಡುತ್ತವೆ ಎಂದು ಹೇಳ್ತಾರೆ. ತಂದೆ ತಿಳಿಸ್ತಾರೆ, ಸಂಕಲ್ಪ ವಿಕಲ್ಪಗಳು ಬಂದೇ ಬರ್ತವೆ. ನೀವು ತಂದೆಯ ನೆನಪಿನಲ್ಲಿದ್ದು ಸತೋಪ್ರಧಾನರಾಗಬೇಕಾಗಿದೆ. ಆತ್ಮ ಅಪವಿತ್ರವಾಗಿದೆ. ಅದು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿಯೇ ಪವಿತ್ರವಾಗಬೇಕಾಗಿದೆ. ತಂದೆಯೇ ಮಕ್ಕಳಿಗೆ ಆದೇಶ ನೀಡುತ್ತಾರೆ, ಹೇ ಆಜ್ಞಾಕಾರಿ ಮಕ್ಕಳೇ, ನಿಮಗೆ ಆಜ್ಞೆ ಮಾಡ್ತೇನೆ, ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಕಳೀತವೆ. ಮೊಟ್ಟ ಮೊದಲನೆಯದಾಗಿ ಇದೇ ಮಾತನ್ನು ತಿಳಿಸಿ. ನಿರಾಕಾರ ಶಿವ ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ. ನಾನು ಪತಿತ ಪಾವನನಾಗಿದ್ದೇನೆ. ನನ್ನ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ. ಮತ್ಯಾವುದೇ ಉಪಾಯವಿಲ್ಲ, ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ಅನೇಕ ಮಂದಿ ಸನ್ಯಾಸಿಗಳಿದ್ದಾರೆ. ಬಂದು ನಮ್ಮ ಯೋಗ ಸಮ್ಮೇಳನಗಳಲ್ಲಿ ಶಾಮೀಲಾಗಿರಿ ಎಂದು ನಿಮಂತ್ರಣ ಕೊಡ್ತಾರೆ. ಅವರ ಹಠಯೋಗದಿಂದ ಯಾರದ್ದೇ ಕಲ್ಯಾಣವಂತೂ ಆಗೋದಿಲ್ಲ. ಅನೇಕ ಯೋಗಾಶ್ರಮಗಳಿವೆ. ಅವರ್ಯಾರಿಗೂ ಈ ರಾಜಯೋಗದ ಬಗ್ಗೆ ತಿಳಿದೇ ಇಲ್ಲ.
ತಂದೆಯನ್ನೇ ತಿಳಿದುಕೊಂಡಿಲ್ಲ. ಬೇಹದ್ದಿನ ತಂದೆಯೇ ಬಂದು ಸತ್ಯವಾದ ಯೋಗವನ್ನು ಕಲಿಸ್ತಾರೆ. ತಂದೆ ನೀವು ಮಕ್ಕಳನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ. ಮಕ್ಕಳೇ, ಹೇಗೆ ನಾನು ನಿರಾಕಾರನಾಗಿದ್ದೇನೆ, ಈ ತನುವಿನಲ್ಲಿ ತತ್ಕಾಲಕ್ಕಾಗಿ ಬಂದಿದ್ದೇನೆ. ಭಾಗ್ಯಶಾಲಿ ರಥವಂತೂ ಅವಶ್ಯವಾಗಿ ಮನುಷ್ಯನದ್ದೇ ಇರಬೇಕಲ್ಲವೇ? ಎತ್ತಿಗೆ ಭಾಗ್ಯಶಾಲಿ ರಥವೆಂದು ಹೇಳೋದಿಲ್ಲ, ಅಥವಾ ಯಾವುದೇ ಕುದುರೆ ಗಾಡಿಯ ಮಾತಿಲ್ಲ, ಯುದ್ಧದ ಮಾತೂ ಇಲ್ಲ. ನಿಮಗೀಗ ತಿಳಿದಿದೆ, ನಾವೀಗ ಮಾಯೆಯೊಂದಿಗೆ ಯುದ್ಧ ಮಾಡಬೇಕಾಗಿದೆ. ಮಾಯೆಯೊಂದಿಗೆ ಸೋಲುವುದೇ ಸೋಲು ಎಂದು ಗಾಯನವಿದೆ. ನೀವು ಬಹಳ ಚೆನ್ನಾಗಿ ತಿಳಿಸಬಲ್ಲಿರಿ, ಆದರೆ ಈಗ ಕಲಿಯುತ್ತಿದ್ದೀರಿ. ಕೆಲವರು ಕಲಿಯುತ್ತಾ ಮತ್ತೆ ಕೆಳಗೆ ಬೀಳ್ತಾರೆ. ಏನಾದರೂ ಕಿರಿಕಿರಿಯುಂಟಾಗುತ್ತದೆ. ಇಬ್ಬರು ಸಹೋದರಿಯರಿದ್ದರೂ ಸಹ ಪರಸ್ಪರ ಹೊಂದಾಣಿಕೆಯಾಗೋದಿಲ್ಲ. ಉಪ್ಪು ನೀರಾಗಿ ವರ್ತಿಸುತ್ತಾರೆ. ಆದರೆ ಪರಸ್ಪರ ನಿಮ್ಮಲ್ಲಿ ಯಾವುದೇ ಕಿರಿಕಿರಿಯಾಗಬಾರದು. ಪರಸ್ಪರರಲ್ಲಿ ಕಿರಿಕಿರಿ ಇದ್ದರೆ ತಂದೆ ಹೇಳ್ತಾರೆ, ನೀವು ಏನು ಸರ್ವಿಸ್ ಮಾಡ್ತೀರಿ? ಬಹಳ ಒಳ್ಳೊಳ್ಳೆಯ ಮಕ್ಕಳದ್ದು ಸಹ ಹೀಗೆಯೇ ಸ್ಥಿತಿಯಾಗುತ್ತದೆ. ಈಗ ಮಾಲೆಯನ್ನು ಮಾಡಿದರೂ ಸಹ ಅದಕ್ಕೆ ಡಿಫೆಕ್ಟೆಡ್ ಮಾಲೆ ಎಂದೇ ಹೇಳಲಾಗ್ತದೆ. ಏಕೆಂದರೆ ಇನ್ನೂ ಬಹಳಷ್ಟು ಅವಗುಣಗಳಿವೆ. ಡ್ರಾಮಾ ಪ್ಲಾನ್ ಅನುಸಾರ ತಂದೆ ಸೇವೆಯನ್ನೂ ಮಾಡಿಸುತ್ತಿರುತ್ತಾರೆ, ಸಲಹೆಗಳನ್ನು ಕೊಡುತ್ತಾರೆ. ದೆಹಲಿಯಲ್ಲಿ ಮುತ್ತಿಗೆ ಹಾಕಿರಿ, ಕೇವಲ ಒಬ್ಬರು ಮಾಡುವುದಲ್ಲ, ಪರಸ್ಪರ ಸೇರಿ ಸಲಹೆಯನ್ನು ತೆಗೆದುಕೊಳ್ಳಿ. ಎಲ್ಲರೂ ಏಕಮತವಾಗಿರಿ. ತಂದೆ ಒಬ್ಬರೇ ಆಗಿದ್ದಾರೆ. ಆದರೆ ಸಹಯೋಗಿ ಮಕ್ಕಳಿಲ್ಲದೆ ಕೆಲಸ ನಡೆಯೋದಿಲ್ಲ. ನೀವು ಸೇವಾ ಕೇಂದ್ರಗಳನ್ನು ತೆರೆಯುತ್ತೀರಿ, ಮತವನ್ನು ತೆಗೆದುಕೊಳ್ಳುತ್ತೀರಿ. ನೀವು ಸಹಯೋಗ ಕೊಡುವವರಾಗಿದ್ದೀರಾ ಎಂದು ತಂದೆ ಕೇಳಿದಾಗ ಹೌದು ಬಾಬಾ ಎಂದು ಹೇಳ್ತಾರೆ. ಒಂದು ವೇಳೆ ಸಹಯೋಗ ಕೊಡುವವರು ಇಲ್ಲವೆಂದರೆ ಏನೂ ಮಾಡಲು ಸಾಧ್ಯವಿಲ್ಲ. ಮನೆಯಲ್ಲಿಯೂ ಸಹ ಮಿತ್ರ ಸಂಬಂಧಿ ಮೊದಲಾದವರು ಬರುತ್ತಾರಲ್ಲವೇ? ಭಲೆ ನಿಂದನೆ ಮಾಡಲಿ, ಅವರು ನಿಮ್ಮನ್ನು ಚುಚ್ಚುತ್ತಾ ಇರುತ್ತಾರೆ. ಆದರೂ ಸಹ ನೀವು ಅದರ ಬಗ್ಗೆ ಚಿಂತೆ ಮಾಡಬಾರದು. ನೀವು ಮಕ್ಕಳು ಪರಸ್ಪರ ಕುಳಿತು ಸಲಹೆ ತೆಗೆದುಕೊಳ್ಳಿ. ಹೇಗೆ ಸೇವಾ ಕೇಂದ್ರಗಳು ತೆರೆದಾಗಲೂ ಸಹ ಎಲ್ಲರೂ ಸೇರಿ, ಬಾಬಾ ನಾವು ಸಹೋದರಿಯವರ ಸಲಹೆಯಿಂದ ಈ ಕಾರ್ಯವನ್ನು ಮಾಡುತ್ತೇವೆಂದು ಬರೆಯುತ್ತಾರೆ. ಹೇಗೆ ಸಿಂಧಿ ಭಾಷೆಯಲ್ಲಿಯೂ ಹೇಳ್ತಾರೆ, ಒಂದರ ಪಕ್ಕದಲ್ಲಿ ಎರಡು ಸೇರಿದರೆ 12 ಆಗುತ್ತದೆ. 12 ಮಂದಿಯಾದಾಗ ಇನ್ನೂ ಒಳ್ಳೆಯ ಕೆಲಸ ಸಿಗ್ತದೆ. ಕೆಲವೊಂದು ಕಡೆ ಮಕ್ಕಳು ಒಬ್ಬರು ಇನ್ನೊಬ್ಬರಿಂದ ಸಲಹೆಯನ್ನು ತೆಗೆದುಕೊಳ್ಳುವುದೇ ಇಲ್ಲ. ಇದರಿಂದ ಕೆಲಸ ನಡೆಯುತ್ತದೆಯೇ? ತಂದೆ ಹೇಳ್ತಾರೆ, ಎಲ್ಲಿಯವರೆಗೆ ನೀವು ಪರಸ್ಪರ ಸಂಘಟನೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಇಷ್ಟು ದೊಡ್ಡ ಕಾರ್ಯವನ್ನು ಹೇಗೆ ಮಾಡಬಲ್ಲಿರಿ? ಚಿಕ್ಕ ಅಂಗಡಿ ದೊಡ್ಡ ಅಂಗಡಿಗಳು ಇರುತ್ತವೆಯಲ್ಲವೇ? ಪರಸ್ಪರ ಸೇರಿ ಸಂಘಟನೆ ಮಾಡಿ. ಬಾಬಾ ತಾವು ಸಹಯೋಗ ನೀಡಿ ಎಂದು ಯಾರೂ ಹೇಳೋದಿಲ್ಲ. ಮೊದಲು ಸಹಯೋಗಿಗಳನ್ನು ಮಾಡಿಕೊಳ್ಳಬೇಕು. ಬಾಬಾ ನಾವಿಷ್ಟು ಮಾಡ್ತೇವೆ, ಉಳಿದಂತೆ ತಾವು ಸಹಯೋಗ ಕೊಡಿ. ಮೊದಲು ತಾವು ಸಹಯೋಗ ಕೊಡಿ ಎಂದು ಹೇಳುವುದಲ್ಲ. ಸಾಹಸ ಮಕ್ಕಳದ್ದು, ಸಹಯೋಗ ತಂದೆಯದ್ದು. ಇದರ ಅರ್ಥವನ್ನು ತಿಳಿದುಕೊಳ್ಳೋದಿಲ್ಲ. ಮೊದಲು ಮಕ್ಕಳದ್ದು ಸಾಹಸ ಬೇಕು. ಯಾರ್ಯಾರು ಯಾವ ಸಹಯೋಗ ಕೊಡುತ್ತೀರೆಂದು ಇಂತಿಂತಹ ಸಹಯೋಗವನ್ನು ಕೊಡಬಲ್ಲರು ಎಂಬುದನ್ನು ಬರೆಯಿರಿ. ನಿಯಮದ ಅನುಸಾರವಾಗಿ ಬರೆದುಕೊಡಿ. ಅದನ್ನು ಬಿಟ್ಟು ನಾವು ಸೇವಾ ಕೇಂದ್ರವನ್ನು ತೆರೆಯುತ್ತೇವೆ, ನೀವು ಸಹಯೋಗ ಕೊಡಿ ಎಂದು ಒಬ್ಬೊಬ್ಬರೂ ಕೇಳುವುದಲ್ಲ. ಹಾಗೆ ಹೇಳುವುದಾದರೆ ತಂದೆ ತೆರೆಯಲು ಸಾಧ್ಯವಿಲ್ಲವೇ? ಆದರೆ ಈ ಕಾರ್ಯ ಮಕ್ಕಳಿಂದಲೇ ಆಗಬೇಕಾಗಿದೆ. ನೀವು ಪರಸ್ಪರ ಸೇರಿ ಮಾಡಬೇಕು. ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರಲ್ಲವೇ? ಕೆಲವರಂತೂ ಏನನ್ನೂ ತಿಳಿದುಕೊಳ್ಳೋದಿಲ್ಲ. ಇನ್ನೂ ಕೆಲವರು ಬಹಳ ಹರ್ಷಿತರಾಗಿರ್ತಾರೆ. ತಂದೆ ತಿಳಿತಾರೆ, ಈ ಜ್ಞಾನದಲ್ಲಂತೂ ಬಹಳ ಖುಷಿ ಇರಬೇಕು. ಒಬ್ಬರೇ ತಂದೆ, ಶಿಕ್ಷಕ, ಗುರುವಿನ ರೂಪದಲ್ಲಿ ಸಿಕ್ಕಿದ್ದಾರೆ ಅಂದ ಮೇಲೆ ಖುಷಿ ಇರಬೇಕಲ್ಲವೇ? ಪ್ರಪಂಚದಲ್ಲಿ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ಶಿವ ತಂದೆಯೇ ಪತಿತ ಪಾವನ, ಜ್ಞಾನಸಾಗರ, ಸರ್ವರ ಸದ್ಗತಿದಾತನಾಗಿದ್ದಾರೆ. ಎಲ್ಲರಿಗೆ ತಂದೆ ಅವರೊಬ್ಬರೇ ಆಗಿದ್ದಾರೆ. ಇದು ಮತ್ಯಾರ ಬುದ್ಧಿಯಲ್ಲಿಯೂ ಇರೋದಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ತಂದೆ ಜ್ಞಾನಸಾಗರ, ಮುಕ್ತಿದಾತ, ಮಾರ್ಗದರ್ಶಕನಾಗಿದ್ದಾರೆ. ಆದ್ದರಿಂದ ತಂದೆಯ ಮತದಂತೆ ನಡೆಯಬೇಕಾಗಿದೆ. ಪರಸ್ಪರ ಸೇರಿ ಸಲಹೆ ತೆಗೆದುಕೊಳ್ಳಬೇಕು, ಖರ್ಚು ಮಾಡಬೇಕಾಗಿದೆ. ಒಬ್ಬರ ಮತದಂತೆ ನಡೆಯಲು ಸಾಧ್ಯವಿಲ್ಲ.
ಸಹಯೋಗಿಗಳೆಲ್ಲರೂ ಬೇಕು. ಇದರಲ್ಲಿಯೂ ಬುದ್ಧಿ ಬೇಕಲ್ಲವೇ? ನೀವು ಮಕ್ಕಳು ಮನೆ ಮನೆಗೆ ಸಂದೇಶ ಕೊಡಬೇಕಾಗಿದೆ. ವಿವಾಹದ ನಿಮಂತ್ರಣ ಸಿಗ್ತದೆ, ಅದಕ್ಕೆ ಹೋಗಬಹುದೇ ಎಂದು ಕೆಲವರು ಕೇಳ್ತಾರೆ. ಅದಕ್ಕೆ ತಂದೆ ತಿಳಿಸ್ತಾರೆ, ಭಲೆ ಹೋಗಿರಿ, ಹೋಗಿ ತಮ್ಮ ಸರ್ವಿಸ್ ಮಾಡಿ, ಅನೇಕರ ಕಲ್ಯಾಣ ಮಾಡಿ, ನೀವು ಭಾಷಣವನ್ನೂ ಮಾಡಬಹುದು. ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ. ತಂದೆ ತಿಳಿಸ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಇಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ, ತಂದೆಗೆ ನಿಂದನೆ ಮಾಡುತ್ತಿರುತ್ತಾರೆ. ತಂದೆಯಿಂದ ನಿಮ್ಮನ್ನು ವಿಮುಖರನ್ನಾಗಿ ಮಾಡ್ತಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ ಎಂದು ಗಾಯನವೂ ಇದೆ. ಯಾರು ಹೇಳಿದರು? ಸ್ವಯಂ ತಂದೆಯೇ ಹೇಳಿದ್ದಾರೆ. ನನ್ನೊಂದಿಗೆ ಪ್ರೀತಿ ಬುದ್ಧಿ ಇಲ್ಲ, ವಿನಾಶಕಾಲೆ ವಿಪರೀತ ಬುದ್ಧಿಯವರಾಗಿದ್ದಾರೆ, ನನ್ನನ್ನು ಅರಿತುಕೊಂಡೇ ಇಲ್ಲ. ಯಾರಿಗೆ ಪ್ರೀತಿ ಬುದ್ಧಿ ಇದೆಯೋ ಅವರು ನನ್ನ ನೆನಪು ಮಾಡ್ತಾರೆ, ಅವರೇ ವಿಜಯವನ್ನು ಪಡೀತಾರೆ. ಭಲೆ ಪ್ರೀತಿ ಇದೆ, ಆದರೆ ನೆನಪು ಮಾಡುವುದಿಲ್ಲವೆಂದರೂ ಸಹ ಕಡಿಮೆ ಪದವಿ ಪಡೀತಾರೆ. ತಂದೆ ಮಕ್ಕಳಿಗೆ ಆದೇಶ ನೀಡ್ತಾರೆ. ಮೂಲ ಮಾತೇನೆಂದರೆ ಎಲ್ಲರಿಗೆ ಸಂದೇಶ ಕೊಡಬೇಕಾಗಿದೆ. ತಂದೆಯನ್ನು ನೆನಪು ಮಾಡೋದರಿಂದ ಪಾವನರಾಗಿ, ಪಾವನ ಪ್ರಪಂಚದ ಮಾಲೀಕರಾಗಿ. ಡ್ರಾಮಾನುಸಾರ ತಂದೆ ವೃದ್ಧನ ಶರೀರವನ್ನೇ ತೆಗೆದುಕೊಳ್ಳಬೇಕಾಗಿದೆ. ವಾನಪ್ರಸ್ಥದಲ್ಲಿ ಪ್ರವೇಶ ಮಾಡ್ತಾರೆ. ಮನುಷ್ಯರು ವಾನಪ್ರಸ್ಥ ಸ್ಥಿತಿಯಲ್ಲಿಯೇ ಭಗವಂತನನ್ನು ಮಿಲನ ಮಾಡಲು ಪರಿಶ್ರಮ ಪಡ್ತಾರೆ. ಜಪ, ತಪ ಇತ್ಯಾದಿಗಳನ್ನು ಮಾಡುವುದು ಭಗವಂತನೊಂದಿಗೆ ಮಿಲನ ಮಾಡುವ ಮಾರ್ಗಗಳ ಆಗಿವೆ ಎಂದು ಭಕ್ತಿಯಲ್ಲಿ ತಿಳಿತಾರೆ. ಆದರೆ ಯಾವಾಗ ಭಗವಂತ ಸಿಗುವುದು ಎಂಬುದು ತಿಳಿದಿಲ್ಲ. ಜನ್ಮ ಜನ್ಮಾಂತರದಿಂದ ಭಕ್ತಿ ಮಾಡುತ್ತಲೇ ಬಂದಿದ್ದಾರೆ. ಭಗವಂತನಂತೂ ಯಾರಿಗೂ ಸಿಕ್ಕಿಲ್ಲ. ಆದರೆ ಯಾವಾಗ ಹಳೆಯ ಪ್ರಪಂಚವನ್ನು ಹೊಸತನ್ನಾಗಿ ಮಾಡಬೇಕೋ ಆಗಲೇ ತಂದೆ ಬರುತ್ತಾರೆಂಬುದನ್ನು ತಿಳಿದುಕೊಳ್ಳೋದಿಲ್ಲ. ರಚಯಿತ ತಂದೆಯೇ ಆಗಿದ್ದಾರೆ. ಚಿತ್ರಗಳೂ ಇವೆ, ಆದರೆ ತ್ರಿಮೂರ್ತಿ ಚಿತ್ರಗಳಲ್ಲಿ ಶಿವನನ್ನು ತೋರಿಸಿಲ್ಲ. ಶಿವ ತಂದೆಯನ್ನು ಬಿಟ್ಟು ಬ್ರಹ್ಮ, ವಿಷ್ಣು, ಶಂಕರರನ್ನು ತೋರಿಸಿದ್ದಾರೆ. ಇದು ಹೇಗೆ ತಲೆಯನ್ನೇ ಕತ್ತರಿಸಿದಂತಾಗಿದೆ. ತಂದೆಯ ಪರಿಚಯವಿಲ್ಲದ ಕಾರಣ ನಿರ್ಧನಿಕರಾಗಿದ್ದಾರೆ. ತಂದೆ ತಿಳಿಸ್ತಾರೆ, ನಾನು ಬಂದು ನಿಮ್ಮನ್ನು ಧನಿಕರನ್ನಾಗಿ ಮಾಡ್ತೇನೆ. 21 ಜನ್ಮಗಳವರೆಗೆ ನೀವು ಧನಿಕರಾಗ್ತೀರಿ. ಯಾವುದೇ ಕಷ್ಟವಿರೋದಿಲ್ಲ. ತಂದೆ ಸಿಗುವವರೆಗೆ ನಾವು ಸಹ ಸಂಪೂರ್ಣ ಅನಾಥರು, ತುಚ್ಛ ಬುದ್ಧಿಯವರಾಗಿದ್ದೇವೆಂದು ನೀವು ಸಹ ಹೇಳ್ತೀರಿ. ಪತಿತ ಪಾವನ ಎಂದು ಹೇಳ್ತಾರೆ, ಆದರೆ ಅವರು ಯಾವಾಗ ಬರುತ್ತಾರೆಂಬುದನ್ನು ತಿಳಿದುಕೊಂಡಿಲ್ಲ. ಪಾವನ ಪ್ರಪಂಚವೆಂದರೆ ಹೊಸ ಪ್ರಪಂಚವಾಗಿದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸ್ತಾರೆ. ನಿಮಗೂ ಸಹ ಅರ್ಥವಾಗ್ತದೆ, ನಾವು ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಖಂಡಿತವಾಗಿಯೂ ಸ್ವರ್ಗದ ಮಾಲೀಕರಾಗ್ತೇವೆ. ಶಿವ ತಂದೆ ಬೇಹದ್ದಿನ ಮಾಲೀಕನಾಗಿದ್ದಾರೆ. ತಂದೆಯೇ ಬಂದು ಸುಖ ಶಾಂತಿಯ ಆಸ್ತಿಯನ್ನು ಕೊಟ್ಟಿದ್ದರು. ಸತ್ಯಯುಗದಲ್ಲಿ ಸುಖವಿತ್ತು, ಉಳಿದೆಲ್ಲ ಆತ್ಮಗಳು ಶಾಂತಿಧಾಮದಲ್ಲಿದ್ದರು. ಈ ಮಾತುಗಳನ್ನು ನೀವೇ ತಿಳಿದುಕೊಂಡಿದ್ದೀರಿ. ಶಿವ ತಂದೆ ಏಕೆ ಬಂದಿರುವರು? ಅವಶ್ಯವಾಗಿ ಹೊಸ ಪ್ರಪಂಚವನ್ನು ರಚಿಸಲು, ಪತಿತರನ್ನು ಪಾವನ ಮಾಡಲು ಬಂದಿದ್ದಾರೆ. ಶ್ರೇಷ್ಠ ಕಾರ್ಯವನ್ನೇ ಮಾಡಿರಬೇಕಲ್ಲವೇ? ಈಗಂತೂ ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ತಂದೆ ತಿಳಿಸ್ತಾರೆ, ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ತಂದೆ ನೀವು ಮಕ್ಕಳನ್ನು ಜಾಗೃತಗೊಳಿಸುತ್ತಾರೆ. ಹೇಗೆ ಹೊಸ ಪ್ರಪಂಚ ನಂತರ ಹಳೆಯದಾಗ್ತದೆ ಎಂದು ಇಡೀ ಡ್ರಾಮಾದ ಬಗ್ಗೆ ನಿಮಗೆ ತಿಳಿದಿದೆ. ಈಗ ಮತ್ತೆಲ್ಲವನ್ನು ಬಿಟ್ಟು ಒಬ್ಬ ತಂದೆಯ ನೆನಪು ಮಾಡಿ. ನಮಗೆ ಯಾರೊಂದಿಗೂ ತಿರಸ್ಕಾರ ಬರುವುದಿಲ್ಲವೆಂಬುದನ್ನು ತಿಳಿಸಬೇಕಾಗಿದೆ. ಡ್ರಾಮಾನುಸಾರ ಮಾಯೆಯ ರಾಜ್ಯವೂ ಇರಬೇಕಾಗಿದೆ. ಈಗ ಪುನಃ ತಂದೆ ತಿಳಿಸ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಈಗ ಚಕ್ರ ಮುಕ್ತಾಯವಾಗ್ತದೆ. ಈಗ ನಿಮಗೆ ಈಶ್ವರಿಯ ಮತ ಸಿಗ್ತದೆ, ಅದರಂತೆ ನಡೆಯಬೇಕಾಗಿದೆ. ಈಗ ಪಂಚವಿಕಾರಗಳ ಮತದಂತೆ ನಡೆಯಬೇಡಿ. ಅರ್ಧಕಲ್ಪ ನೀವು ಮಾಯೆಯ ಮತದಂತೆ ನಡೆದು ತಮೋಪ್ರಧಾನರಾಗಿದ್ದೀರಿ. ಈಗ ನಾನು ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡಲು ಬಂದಿದ್ದೇನೆ. ಇದು ಸತೋಪ್ರಧಾನ ಮತ್ತು ತಮೋಪ್ರಧಾನತೆಯ ಆಟವಾಗಿದೆ. ಯಾವುದೂ ನಿಂದನೆಯ ಮಾತಿಲ್ಲ. ಭಗವಂತ ಈ ಆವಾಗಮನದ ನಾಟಕವನ್ನು ರಚಿಸಿದ್ದಾದರೂ ಏಕೆ ಎಂದು ಕೆಲವರು ಹೇಳ್ತಾರೆ. ಆದರೆ ಇಲ್ಲಿ ಏಕೆ ಎಂಬ ಪ್ರಶ್ನೆಯೇ ಬರುವುದಿಲ್ಲ. ಇದು ಸೃಷ್ಟಿ ಚಕ್ರವಾಗಿದೆ, ಪುನರಾವರ್ತನೆಯಾಗುತ್ತಾ ಇರ್ತದೆ. ನಾಟಕ ಅನಾದಿಯಾಗಿದೆ. ಸತ್ಯಯುಗ ಕಳೆದು ಈಗ ಕಲಿಯುಗವಿದೆ. ಪುನಃ ತಂದೆ ಬಂದಿದ್ದಾರೆ.
ಬಾಬಾ ಬಾಬಾ ಎನ್ನುತ್ತಾ ಇರಿ, ಆಗ ಕಲ್ಯಾಣವಾಗುತ್ತಾ ಇರುವುದು. ತಂದೆ ತಿಳಿಸ್ತಾರೆ, ಇವು ಅತಿ ಗುಹ್ಯ ರಮಣೀಕ ಮಾತುಗಳಾಗಿವೆ. ಸಿಂಹದ ಹಾಲಿಗೆ ಚಿನ್ನದ ಪಾತ್ರೆ ಬೇಕೆಂದು ಹೇಳ್ತಾರೆ. ಅಂದ ಮೇಲೆ ಬುದ್ಧಿ ಚಿನ್ನದಂತೆ ಹೇಗಾಗುವುದು? ಆತ್ಮದಲ್ಲಿಯೇ ಬುದ್ಧಿ ಇದೆಯಲ್ಲವೇ? ನನ್ನ ಬುದ್ಧಿ ಈಗ ತಂದೆಯ ಕಡೆ ಇದೆ. ನಾನು ತಂದೆಯನ್ನು ಬಹಳ ನೆನಪು ಮಾಡುತ್ತೇನೆಂದು ಆತ್ಮವೇ ಹೇಳ್ತದೆ. ಕುಳಿತಿದ್ದಂತೆಯೇ ಬುದ್ಧಿ ಎಲ್ಲೆಲ್ಲಿಯೋ ಹೊರಟು ಹೋಗ್ತದೆ. ಉದ್ಯೋಗ ವ್ಯವಹಾರಗಳ ನೆನಪೇ ಬರುತ್ತಿರುತ್ತದೆ. ಆದ್ದರಿಂದ ನಿಮ್ಮ ಮಾತನ್ನು ಅವರು ಕೇಳಿಸಿಕೊಳ್ಳುವುದೇ ಇಲ್ಲ. ಎಷ್ಟೆಷ್ಟು ಮೃತ್ಯು ಸಮೀಪಿಸುವುದೋ ಅಷ್ಟು ನೀವು ಬಹಳ ನೆನಪಿನಲ್ಲಿರುತ್ತೀರಿ. ಸಾಯುವ ಸಮಯದಲ್ಲಿ ಎಲ್ಲರೂ ಭಗವಂತನನ್ನು ನೆನಪು ಮಾಡಿ ಎಂದು ಹೇಳ್ತಾರೆ. ಈಗ ಸ್ವಯಂ ತಂದೆಯೇ ಹೇಳ್ತಾರೆ, ಮಕ್ಕಳೇ ನನ್ನ ನೆನಪು ಮಾಡಿ. ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ, ಹಿಂತಿರುಗಿ ಹೋಗಬೇಕಾಗಿದೆ. ಆದ್ದರಿಂದ ನನ್ನ ನೆನಪು ಮಾಡಿ. ಮತ್ಯಾರದ್ದೇ ಮಾತುಗಳನ್ನು ಕೇಳಬೇಡಿ. ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ಬಹಳಷ್ಟಿದೆ. ಈ ಸಮಯದಲ್ಲಿ ಎಲ್ಲರೂ ಅಜಾಮಿಳರಾಗಿದ್ದಾರೆ. ಮೂಲ ಮಾತೇನೆಂದರೆ ನೆನಪಿನ ಯಾತ್ರೆಯಿಂದಲೇ ನೀವು ಪಾವನರಾಗ್ತೀರಿ. ಮತ್ತೆ ಪರಸ್ಪರ ಪ್ರೀತಿಯೂ ಇರಬೇಕು. ಒಬ್ಬರು ಇನ್ನೊಬ್ಬರಿಂದ ಸಲಹೆ ತೆಗೆದುಕೊಳ್ಳಬೇಕು. ತಂದೆ ಪ್ರೇಮಸಾಗರನಲ್ಲವೇ? ಅಂದ ಮೇಲೆ ನೀವು ಸಹ ಪರಸ್ಪರ ಬಹಳ ಪ್ರೀತಿಯಿಂದಿರಬೇಕು. ದೇಹಿ ಅಭಿಮಾನಿಯಾಗಿ ತಂದೆಯ ನೆನಪು ಮಾಡಬೇಕಾಗಿದೆ. ಸಹೋದರ ಸಹೋದರಿಯ ಸಂಬಂಧವನ್ನೂ ಕಳೆಯಬೇಕಾಗಿದೆ. ಸಹೋದರ ಸಹೋದರಿಯರೊಂದಿಗೆ ಯೋಗವನ್ನು ಇಡಬೇಡಿ. ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡಿ. ತಂದೆ ಆತ್ಮಗಳಿಗೆ ತಿಳಿಸಿದರೆ, ನನ್ನ ನೆನಪು ಮಾಡಿದರೆ ನೀವು ವಿಕಾರಿ ದೃಷ್ಟಿ ಸಮಾಪ್ತಿ ಮಾಡಿಕೊಳ್ಳಬಹುದು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬೇಡಿ. ಮನಸ್ಸಿನಲ್ಲಿ ಬಿರುಗಾಳಿಗಳು ಅವಶ್ಯವಾಗಿ ಬರ್ತವೆ. ಇದು ಬಹಳ ಉನ್ನತ ಗುರಿಯಾಗಿದೆ. ನೋಡಿ, ಕರ್ಮೇಂದ್ರಿಯಗಳು ಮೋಸ ಮಾಡುತ್ತಿವೆ ಎಂದರೆ ಎಚ್ಚರಿಕೆಯಿಂದಿರಿ. ಒಂದು ವೇಳೆ ಉಲ್ಟಾ ಕೆಲಸವನ್ನು ಮಾಡಿದರೆ ಸಮಾಪ್ತಿಯಾಗುವುದು. ಏರಿದರೆ ವೈಕುಂಠ ರಸ, ಬಿದ್ದರೆ ಚಕನಾಚೂರ್. ಪರಿಶ್ರಮವಿಲ್ಲದೆ ಏನೂ ಆಗೋದಿಲ್ಲ. ಬಹಳ ಪರಿಶ್ರಮವಿದೆ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಕೆಲವರಿಗಂತೂ ಯಾವುದೇ ಬಂಧನವಿಲ್ಲ. ಆದರೂ ಸಹ ಅದರಲ್ಲಿಯೇ ಸಿಕ್ಕಿಕೊಂಡಿರುತ್ತಾರೆ. ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ. ಬಹಳಷ್ಟು ಹಣವಿದೆ. ಭಲೆ ದೊಡ್ಡ ಕುಟುಂಬವಾಗಿದ್ದರೂ ಸಹ ಹೆಚ್ಚಿನ ಉದ್ಯೋಗ ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ವಾನಪ್ರಸ್ಥಿಗಳಾಗಿ ಖರ್ಚನ್ನು ಕಡಿಮೆ ಮಾಡಿ. ಬಡವರು ಎಷ್ಟು ಸಾಧಾರಣವಾಗಿ ನಡೀತಾರೆ. ಈಗಂತೂ ಎಂತೆಂತಹ ವಸ್ತುಗಳು ಬಂದ್ಬಿಟ್ಟಿವೆ. ಅದರ ಮಾತೇ ಕೇಳಬೇಡಿ. ಸಾಹುಕಾರರು ಬಹಳಷ್ಟು ಖರ್ಚು ಮಾಡುತ್ತಿರುತ್ತಾರೆ. ಇಲ್ಲವಾದರೆ ಹೊಟ್ಟೆಗೆ ಎಷ್ಟು ಬೇಕು? ಒಂದು ಪಾವು ಹಿಟ್ಟಾದರೆ ಸಾಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಪರಸ್ಪರ ಬಹಳ ಬಹಳ ಪ್ರಿಯರಾಗಬೇಕಾಗಿದೆ. ಆದರೆ ಸಹೋದರ ಸಹೋದರಿಯರೊಂದಿಗೆ ಯೋಗವನ್ನಿಡಬಾರದು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದಾಗಿದೆ. ಒಂದು ಈಶ್ವರೀಯ ಮತದಂತೆ ನಡೆದು ಸತೋಪ್ರಧಾನರಾಗಬೇಕಾಗಿದೆ. ಮಾಯೆಯ ಮತವನ್ನು ಬಿಡಬೇಕಾಗಿದೆ. ಪರಸ್ಪರ ಸಂಘಟನೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಬೇಕು. ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಬೇಕಾಗಿದೆ. ವರದಾನ. ಲಕ್ಷ್ಯ ಮತ್ತು ಲಕ್ಷಣದ ಬ್ಯಾಲೆನ್ಸಿನ ಕಲೆಯ ಮೂಲಕ ಏರುವ ಕಲೆಯ ಅನುಭವ ಮಾಡುವಂತಹ ತಂದೆಯ ಸಮಾನ ಸಂಪನ್ನ ಭವ. ಮಕ್ಕಳಲ್ಲಿ ವಿಶ್ವ ಕಲ್ಯಾಣದ ಕಾಮನೆ ಸಹ ಇದೆ ಹಾಗೂ ತಂದೆಯ ಸಮಾನ ಆಗುವಂತಹ ಶ್ರೇಷ್ಠ ಇಚ್ಛೆಯೂ ಇದೆ. ಆದರೆ ಲಕ್ಷ್ಯ, ಪ್ರಮಾಣ, ಲಕ್ಷಣ ಸ್ವಯಂಗೆ ಹಾಗೂ ಸರ್ವರಿಗೆ ಕಂಡುಬರಬೇಕು. ಅದರಲ್ಲಿ ಅಂತರವಿದೆ. ಆದ್ದರಿಂದ ಬ್ಯಾಲೆನ್ಸ್ ಮಾಡುವ ಕಲೆ ಈಗ ಏರುವ ಕಲೆಯಲ್ಲಿ ತಂದು ಈ ಅಂತರವನ್ನು ಹೋಗಲಾಡಿಸಿ. ಸಂಕಲ್ಪವಿದೆ, ಆದರೆ ದೃಢತಾ ಸಂಪನ್ನ ಸಂಕಲ್ಪವಿರಲಿ. ಆಗ ತಂದೆಯ ಸಮಾನ
ಸಂಪನ್ನ ಆಗುವ ವರದಾನ ಪ್ರಾಪ್ತಿಯಾಗುವುದು. ಈಗ ಏನು ಸ್ವದರ್ಶನ ಮತ್ತು ಪರದರ್ಶನ ಎರಡೂ ಚಕ್ರ ತಿರುಗುತ್ತಿದೆ, ವ್ಯರ್ಥ ಮಾತುಗಳಲ್ಲಿ ತ್ರಿಕಾಲದರ್ಶಿಗಳಾಗುವಿರಿ. ಇದರ ಪರಿವರ್ತನೆ ಮಾಡಿ ಸ್ವಚಿಂತಕ ಸ್ವದರ್ಶನ ಚಕ್ರಧಾರಿಗಳಾಗಿ. ಸುವಾಕ್ಯ: ಸೇವೆಯ ಭಾಗ್ಯ ಪ್ರಾಪ್ತಿಯಾಗುವುದೇ ಎಲ್ಲದಕ್ಕಿಂತ ದೊಡ್ಡ ಭಾಗ್ಯವಾಗಿದೆ. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಅಭ್ಯಾಸ ಮಾಡಿ ದೇಹ ಹಾಗೂ ದೇಹದ ದೇಶವನ್ನು ಮರೆತು ಅಶರೀರಿ ಪರಮಧಾಮ ನಿವಾಸಿಯಾಗಿ, ನಂತರ ಪರಮಧಾಮ ನಿವಾಸಿಯಿಂದ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ, ನಂತರ ಸೇವೆಯ ಪ್ರತಿ ಶಬ್ದದಲ್ಲಿ ಬನ್ನಿ. ಸೇವೆ ಮಾಡುತ್ತಿದ್ದರೂ ಸಹ ತಮ್ಮ ಸ್ವರೂಪದ ಸ್ಮೃತಿಯಲ್ಲಿರಿ. ತಮ್ಮ ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಕ್ಷಣಕ್ಕಿಂತಲೂ ಕಡಿಮೆ ಸಮಯದಲ್ಲಿ ಸ್ಥಿತ ಮಾಡಿ. ಆಗ ಪಾಸ್ ವಿತ್ ಆನರ್ ಆಗುವಿರಿ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಡ್ರಾಮಾನುಸಾರ ತಂದೆ ಯಾವ ಸರ್ವಿಸ್ ಮಾಡಿಸುತ್ತಿದ್ದಾರೆ, ಅದರಲ್ಲಿ ಇನ್ನೂ ತೀವ್ರತೆಯನ್ನು ತರುವ ವಿಧಿ ಯಾವುದು? ಪರಸ್ಪರ ಏಕಮತವಾಗಿರಬೇಕು ಎಂದು ಯಾವುದೇ ಕಿರಿಕಿರಿಯಾಗಬಾರದು. ಒಂದು ವೇಳೆ ಪರಸ್ಪರ ಕಿರಿಕಿರಿ ಇದ್ದರೆ ಸರ್ವೀಸನ್ನೇನು ಮಾಡುತ್ತೀರಿ? ಆದ್ದರಿಂದ ಪರಸ್ಪರ ಸೇರಿ ಸಂಘಟನೆ ಮಾಡಿಕೊಂಡು ಸಲಹೆ ತೆಗೆದುಕೊಳ್ಳಿ. ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಿ. ತಂದೆಯಂತೂ ಸಹಯೋಗಿಗಳಾಗಿಯೇ ಇದ್ದಾರೆ, ಆದರೆ ಸಾಹಸ ಮಕ್ಕಳದ್ದು, ಸಹಯೋಗ ತಂದೆಯದ್ದು. ಇದರ ಅರ್ಥವನ್ನು ಯಥಾರ್ಥವಾಗಿ ತಿಳಿದುಕೊಂಡು ದೊಡ್ಡ ಕಾರ್ಯದಲ್ಲಿ ಸಹಯೋಗಿಗಳಾಗಿ. ಒಳ್ಳೆಯದು. ಓಂ ಶಾಂತಿ.